ಬದಲಾವಣೆ ಯಾವ ಮಾಡೋದು ಅವ್ರಿಗೆ ಹಂಗೆ ಮಾಡೋಕ್ಕಾಗತ್ತೆ. ಅವ್ರ ಅಪ್ಪನ ಮನೆ ಅದು ಸತ್ಯನಾರಾಯಣ ಬರೆದಿರೋದು ಅಂಬೇಡ್ಕರ್. ಬಿ ಜೆ ಪಿರು ಮಾಡಿದಾಗ ಅವ್ನಿಗೆ ಅವ್ರ ಮೇಲೆ ಇದು ರಕ್ತಪಾತ ಆಗೋಗುತ್ತೆ ಅಂತ ಸಿದ್ದರಾಮಯ್ಯ. ರಕ್ತಪಾತ ಆಗೋಗ್ಬಿಡುತ್ತೆ, ರಕ್ತದಲ್ಲಿ ಕ್ರಾಂತಿ ಮಾಡಿಬಿಡ್ತೀವಿ ಅಂತ ಏನಾಯಿತು? ಕಾನ್ಸ್ಟಿಟ್ಯೂಷನ್ ಇದೆ, ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಇಲ್ಲವೇ ಇಲ್ಲ. ಇವ್ರು ಓಟ್ಗೋಸ್ಕರ ಕೊಟ್ಟಿದ್ದಾರೆ. ಅವರ ಒಂದು ಹೇಳಿಕೆ ಅಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅನ್ನೋದು ಇವಾಗ ಅಂದ್ರೆ ಇವಾಗ ಮಾತು ಜಾಸ್ತಿ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅನ್ನೋದು ಬದಲಾವಣೆ ಯಾವ ಮಾಡೋದು ಅವ್ರಿಗೆ ಹಂಗೆ ಮಾಡೋಕ್ಕಾಗತ್ತೆ. ಅವ್ರ ಅಪ್ಪನ ಮನೆ ಅದು ಸತ್ಯನಾರಾಯಣ ಬರೆದಿರೋದು ಅಂಬೇಡ್ಕರ್. ಗೊತ್ತಾಯ್ತಾ? ಅದಕ್ಕೆ ಯಾಕೆ ಮಾಡೋಕ್ಕಾಗ? ಈಗ ಅನಂತಕುಮಾರ್ ಹೆಗಡೆ ಮಾಡಿದಾಗ ಏನು ಇದು ಬಿ ಜೆ ಪಿ ಮಾಡಿದಾಗ ಒಂದು ಗಲಾಟೆ ಮಾಡಿದ್ರು. ಇವ್ನ ಸಂವಿಧಾನ ಇವ್ನು ಚೇಂಜ್ ಮಾಡೋದಕ್ಕೆ ಇವ್ನು ಏನು ಹಕ್ಕಿದೆ? ಅವ್ರು ಹೆಂಗೆ ಮಾಡ್ತಾರೆ ಅಲ್ಲ? ಕಾನ್ಸ್ಟಿಟ್ಯೂಷನ್ನು ಅದನ್ನು ಅಮೆಂಡ್ಮೆಂಟ್ ಮಾಡ್ಬೋದು, ಅದು ತಿದ್ದುಪಡಿ ಮಾಡ್ಬೋದು, ಚೇಂಜ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಚೇಂಜ್ ಮಾಡೋಕ್ಕಾಗದೇ ಇಲ್ಲ. ಸಂವಿಧಾನ ಅಂಬೇಡ್ಕರ್ ಬರೆದಿರೋದು, ಅದು ಯಾವತ್ತಿದ್ರೂ ಅದೇ ಶಾಶ್ವತ. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ತಿದ್ದುಪಡಿಗಳಾಗ್ತಾ ಇದೆ, ತಿದ್ದುಪಡಿ ಮಾಡ್ಬೋದು. ಬಟ್ ಇವರು ಬಿ ಜೆ ಪಿರು ಮಾಡಿದಾಗ ಅವ್ನಿಗೆ ಅವ್ರ ಮೇಲೆ ಇದು ರಕ್ತಪಾತ ಆಗೋಗುತ್ತೆ ಅಂತ ಸಿದ್ದರಾಮಯ್ಯ. ರಕ್ತಪಾತ ಆಗೋಗ್ಬಿಡುತ್ತೆ, ರಕ್ತದಲ್ಲಿ ಕ್ರಾಂತಿ ಮಾಡಿಬಿಡ್ತೀವಿ ಅಂತ ಏನಾಯಿತು? ಇವ್ರಿಗೆ ಮಾಡಿದ್ದೆ ಇವ್ನು ಮಂತ್ರಿಮಂಡಲದಲ್ಲೇ ಇದ್ದಾನಲ್ಲ, ಅವ್ರ ಹತ್ರ ಕೂಡಿಸ್ಕೊಂಡು ಡಿಸ್ಮಿಸ್ ಮಾಡೋದಕ್ಕೆ ಏನಂತೆ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದ್ದೆ. ಅಲ್ಲಾಡಿಸ್ತಾನಲ್ಲ ರಾಹುಲ್ ಗಾಂಧಿ, ಯಾವಾಗಲೂ ಹಿಡ್ಕೊಂಡು ಸಂವಿಧಾನ ಅಲ್ಲಾಡಿಸ್ತಾನಲ್ಲ. ಅವ್ನಿಗೆ ಹೇಳಿ ಫಸ್ಟು, ಸಂವಿಧಾನ ನಿಮಗೆ ಮುಖ್ಯಮಂತ್ರಿನೇ ಮಾಡಿರೋದು ಹಲಾಲ್ಕೋರ್ ಕೆಲಸಗಳು, ಅದಕ್ಕೆ ಹೇಳಿ ಅವರಿಗೆ ಬುದ್ಧಿ ಅಂತ ಹೇಳು ಅಂತ ಹೇಳಿ. ಸರ್ಕಾರ ಟೆಂಡರ್ಗಳಲ್ಲಿ ಮುಸ್ಲಿಮ್ರಿಗೆ 4% ಮೀಸಲಾತಿನ ಇಡ್ತಾ ಇದ್ದಾರೆ. ಆಧಾರ ಮೇಲೆ ಮೀಸಲಾತಿ ಕೊಡೋದೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಇದೆ, ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಇಲ್ಲವೇ ಇಲ್ಲ. ಇವ್ರು ಓಟ್ಗೋಸ್ಕರ ಕೊಟ್ಟಿದ್ದಾರೆ. ಅದು ಏನು, ಅದು ಪಾಸ್ ಆಯ್ತಾ? ಇವ್ರವ್ರಿಗೆ ಪಾಸ್ ಮಾಡಿಕೊಟ್ರು, ಗಲಾಟೆ ಆಯಿತು, ಸಸ್ಪೆಷನ್ ಆಗಿಲ್ಲ, ಹೊರಗಡೆ ಹೋದಾಗ ಇವ್ರಿಗೆ ಎಲ್ಲ ಪಾಸ್ ಆಗಿದೆ ಅಂತ ಪಾಸ್ ಮಾಡ್ಕೊಂಬಿಟ್ರೆ ಅದು ತಿರ್ಗಿ ಹೈಕೋರ್ಟ್ಗೆ ಹೋಗ್ತಾರೆ. ಜಡ್ಜ್ಮೆಂಟ್ಗಳಿರ್ತದೆ, ಕೋರ್ಟಲ್ಲ, ಅದು ಕೋರ್ಟಲ್ಲಿ ಅಪ್ರೂವ್ ಆಗಬೇಕು. ಕೋರ್ಟಲ್ಲಿ ಊರ್ಜಿತ ಆಗದೆ ಇದ್ರೆ ಅದು ತಿರ್ಗಿ ಬಿದ್ದೋಗುತ್ತೆ. ಗವರ್ನರ್ ಸೈನ್ ಆಗಬೇಕು. ಬಿ ಜೆ ಪಿಯವರೆಲ್ಲ ಡೆಲಿಗೇಷನ್ಗೆ ಸೈನ್ ಮಾಡಬೇಡ ಅಂತ ಹೇಳಿದಾರಲ್ಲ, ಇತ್ತೆರಡು ಮಾಡುವಂಥ ಸೈನ್ ಮಾಡೋದಿಲ್ಲ ಅವರು. ಯಾಕೆ ಈ ತರ ಓಲೈಕೆ ಮಾಡ್ತಾ ಇದೆ ಸರ್ಕಾರ? ಮಾಡೋದು ಅವ್ರು ಓಲೈಕೆಲ್ಲೇ ಬದುಕಿರೋದು, ಓಲೈಕೆಲ್ಲೇ ಸಾಯೋದು, ಓಲೈಕೆಲ್ಲೇ ಇದು ಅವ್ರ ಜೀವನನೇ ಓಲೈಕೆ. ಕಾಂಗ್ರೆಸ್ ಓಲೈಕೆ ಮಾಡಿದ್ದು ಏನು ಮಾಡಿದ್ದು? ಜೀವನೇ ಓಲೈಕೆ. ಹಾಗಿದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಓಟ್ ಹಾಕಲ್ವಾ ಅಂತ? ಬೇರೆ ಜನ ಯಾರು ಓಟ್ ಹಾಕ್ತಾರೆ? ದೇವೇಗೌಡಂಗೆ ಹಾಕ್ತಿದ್ರು, ದೇವೇಗೌಡ ಏನೆಷ್ಟಾದ್ರು. ಇನ್ನು ಹೋಗೋದೇ ಕಾಂಗ್ರೆಸ್ಗೆ. ಎಲ್ಲಿ ಹೋಗುತ್ತೆ ಕಾಂಗ್ರೆಸ್ ಓಟೆಲ್ಲ? ಅವ್ರು ಇರೋದೇ ಜೀವಾಳ ಇರೋದೇ ಅವ್ರು ಮುಸ್ಲಿಮು ಅಲ್ವಾ? ಅದಕ್ಕೋಸ್ಕರ ಅವರ ಒಂದು ಹೇಳಿಕೆ ಅಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅನ್ನೋದು ಇವಾಗ ಅಂದ್ರೆ ಇವಾಗ ಮಾತು ಜಾಸ್ತಿ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅನ್ನೋದು ಬದಲಾವಣೆ ಯಾವ ಮಾಡೋದು ಅವ್ರಿಗೆ ಹಂಗೆ ಮಾಡೋಕ್ಕಾಗತ್ತೆ. ಅವ್ರ ಅಪ್ಪನ ಮನೆ ಅದು ಸತ್ಯನಾರಾಯಣ ಬರೆದಿರೋದು ಅಂಬೇಡ್ಕರ್. ಗೊತ್ತಾಯ್ತಾ? ಅದಕ್ಕೆ ಯಾಕೆ ಮಾಡೋಕ್ಕಾಗ? ಈಗ ಅನಂತಕುಮಾರ್ ಹೆಗಡೆ ಮಾಡಿದಾಗ ಏನು ಇದು ಬಿ ಜೆ ಪಿ ಮಾಡಿದಾಗ ಒಂದು ಗಲಾಟೆ ಮಾಡಿದ್ರು. ಇವ್ನ ಸಂವಿಧಾನ ಇವ್ನು ಚೇಂಜ್ ಮಾಡೋದಕ್ಕೆ ಇವ್ನು ಏನು ಹಕ್ಕಿದೆ? ಅವ್ರು ಹೆಂಗೆ ಮಾಡ್ತಾರೆ ಅಲ್ಲ? ಕಾನ್ಸ್ಟಿಟ್ಯೂಷನ್ನು ಅದನ್ನು ಅಮೆಂಡ್ಮೆಂಟ್ ಮಾಡ್ಬೋದು, ಅದು ತಿದ್ದುಪಡಿ ಮಾಡ್ಬೋದು, ಚೇಂಜ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಚೇಂಜ್ ಮಾಡೋಕ್ಕಾಗದೇ ಇಲ್ಲ. ಸಂವಿಧಾನ ಅಂಬೇಡ್ಕರ್ ಬರೆದಿರೋದು, ಅದು ಯಾವತ್ತಿದ್ರೂ ಅದೇ ಶಾಶ್ವತ. ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ತಿದ್ದುಪಡಿಗಳಾಗ್ತಾ ಇದೆ, ತಿದ್ದುಪಡಿ ಮಾಡ್ಬೋದು. ಬಟ್ ಇವರು ಬಿ ಜೆ ಪಿರು ಮಾಡಿದಾಗ ಅವ್ನಿಗೆ ಅವ್ರ ಮೇಲೆ ಇದು ರಕ್ತಪಾತ ಆಗೋಗುತ್ತೆ ಅಂತ ಸಿದ್ದರಾಮಯ್ಯ. ರಕ್ತಪಾತ ಆಗೋಗ್ಬಿಡುತ್ತೆ, ರಕ್ತದಲ್ಲಿ ಕ್ರಾಂತಿ ಮಾಡಿಬಿಡ್ತೀವಿ ಅಂತ ಏನಾಯಿತು? ಇವ್ರಿಗೆ ಮಾಡಿದ್ದೆ ಇವ್ನು ಮಂತ್ರಿಮಂಡಲದಲ್ಲೇ ಇದ್ದಾನಲ್ಲ, ಅವ್ರ ಹತ್ರ ಕೂಡಿಸ್ಕೊಂಡು ಡಿಸ್ಮಿಸ್ ಮಾಡೋದಕ್ಕೆ ಏನಂತೆ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಿದ್ದೆ. ಅಲ್ಲಾಡಿಸ್ತಾನಲ್ಲ ರಾಹುಲ್ ಗಾಂಧಿ, ಯಾವಾಗಲೂ ಹಿಡ್ಕೊಂಡು ಸಂವಿಧಾನ ಅಲ್ಲಾಡಿಸ್ತಾನಲ್ಲ. ಅವ್ನಿಗೆ ಹೇಳಿ ಫಸ್ಟು, ಸಂವಿಧಾನ ನಿಮಗೆ ಮುಖ್ಯಮಂತ್ರಿನೇ ಮಾಡಿರೋದು ಹಲಾಲ್ಕೋರ್ ಕೆಲಸಗಳು, ಅದಕ್ಕೆ ಹೇಳಿ ಅವರಿಗೆ ಬುದ್ಧಿ ಅಂತ ಹೇಳು ಅಂತ ಹೇಳಿ. ಸರ್ಕಾರ ಟೆಂಡರ್ಗಳಲ್ಲಿ ಮುಸ್ಲಿಮ್ರಿಗೆ 4% ಮೀಸಲಾತಿನ ಇಡ್ತಾ ಇದ್ದಾರೆ. ಆಧಾರ ಮೇಲೆ ಮೀಸಲಾತಿ ಕೊಡೋದೇ ಇಲ್ಲ. ಕಾನ್ಸ್ಟಿಟ್ಯೂಷನ್ ಇದೆ, ರಿಲಿಜಿಯಸ್ ಬೇಸ್ಡ್ ರಿಸರ್ವೇಷನ್ ಇಲ್ಲವೇ ಇಲ್ಲ. ಇವ್ರು ಓಟ್ಗೋಸ್ಕರ ಕೊಟ್ಟಿದ್ದಾರೆ. ಅದು ಏನು, ಅದು ಪಾಸ್ ಆಯ್ತಾ? ಇವ್ರವ್ರಿಗೆ ಪಾಸ್ ಮಾಡಿಕೊಟ್ರು, ಗಲಾಟೆ ಆಯಿತು, ಸಸ್ಪೆಷನ್ ಆಗಿಲ್ಲ, ಹೊರಗಡೆ ಹೋದಾಗ ಇವ್ರಿಗೆ ಎಲ್ಲ ಪಾಸ್ ಆಗಿದೆ ಅಂತ ಪಾಸ್ ಮಾಡ್ಕೊಂಬಿಟ್ರೆ ಅದು ತಿರ್ಗಿ ಹೈಕೋರ್ಟ್ಗೆ ಹೋಗ್ತಾರೆ. ಜಡ್ಜ್ಮೆಂಟ್ಗಳಿರ್ತದೆ, ಕೋರ್ಟಲ್ಲ, ಅದು ಕೋರ್ಟಲ್ಲಿ ಅಪ್ರೂವ್ ಆಗಬೇಕು. ಕೋರ್ಟಲ್ಲಿ ಊರ್ಜಿತ ಆಗದೆ ಇದ್ರೆ ಅದು ತಿರ್ಗಿ ಬಿದ್ದೋಗುತ್ತೆ. ಗವರ್ನರ್ ಸೈನ್ ಆಗಬೇಕು. ಬಿ ಜೆ ಪಿಯವರೆಲ್ಲ ಡೆಲಿಗೇಷನ್ಗೆ ಸೈನ್ ಮಾಡಬೇಡ ಅಂತ ಹೇಳಿದಾರಲ್ಲ, ಇತ್ತೆರಡು ಮಾಡುವಂಥ ಸೈನ್ ಮಾಡೋದಿಲ್ಲ ಅವರು. ಯಾಕೆ ಈ ತರ ಓಲೈಕೆ ಮಾಡ್ತಾ ಇದೆ ಸರ್ಕಾರ? ಮಾಡೋದು ಅವ್ರು ಓಲೈಕೆಲ್ಲೇ ಬದುಕಿರೋದು, ಓಲೈಕೆಲ್ಲೇ ಸಾಯೋದು, ಓಲೈಕೆಲ್ಲೇ ಇದು ಅವ್ರ ಜೀವನನೇ ಓಲೈಕೆ. ಕಾಂಗ್ರೆಸ್ ಓಲೈಕೆ ಮಾಡಿದ್ದು ಏನು ಮಾಡಿದ್ದು? ಜೀವನೇ ಓಲೈಕೆ. ಹಾಗಿದ್ರೆ ಅವ್ರನ್ನ ಬಿಟ್ಟು ಬೇರೆ ಯಾರು ಓಟ್ ಹಾಕಲ್ವಾ ಅಂತ? ಬೇರೆ ಜನ ಯಾರು ಓಟ್ ಹಾಕ್ತಾರೆ? ದೇವೇಗೌಡಂಗೆ ಹಾಕ್ತಿದ್ರು, ದೇವೇಗೌಡ ಏನೆಷ್ಟಾದ್ರು. ಇನ್ನು ಹೋಗೋದೇ ಕಾಂಗ್ರೆಸ್ಗೆ. ಎಲ್ಲಿ ಹೋಗುತ್ತೆ ಕಾಂಗ್ರೆಸ್ ಓಟೆಲ್ಲ? ಅವ್ರು ಇರೋದೇ ಜೀವಾಳ ಇರೋದೇ ಅವ್ರು ಮುಸ್ಲಿಮು ಅಲ್ವಾ? ಅದಕ್ಕೋಸ್ಕರ ಬೀಟ್ ಪ್ಲಸ್ ಕರ್ನಾಟಕ